ಇವತ್ತು ನಾನ್ ನಿಮ್ಗೆಲ್ಲ ಹೇಳ್ತಿರೋ ಮೂವಿ ಯಾವ್ದು ಅಂದ್ರೆ ರೀಸೆಂಟ್ ಆಗಿ ರಿಲೀಸ್ ಆದಂತ ನಾಗಬಂಧಂ ಅನ್ನೋ ತೆಲುಗು ಮೂವಿ. ಈ ಮೂವಿ ಟ್ರೈಲರು ಟೀಸರು ಫಸ್ಟ್ ಲುಕ್ ಎಲ್ಲ ನೋಡಿದಾಗ ನೆಕ್ಸ್ಟ್ ಲೆವೆಲ್ ವಿಜುವಲ್ ಎಫೆಕ್ಟ್ಸ್, ಆಕ್ಷನ್ ಸೀಕ್ವೆನ್ಸ್, ಫೈಟು, ಅದ್ರಲ್ಲಿ ಬರೋ ಕ್ಯಾರೆಕ್ಟರ್ ಆರ್ಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್. ಆಮೇಲೆ ಅದ್ರಲ್ಲಿ ಹೀರೋ ಲುಕ್ಕು, ಆಮೇಲೆ ಫಾಲ್ಸ್ ಬಿಡೋದು, ಆಮೇಲೆ ಪದ್ಮನಾಭ ಟೆಂಪಲ್ ಬಗ್ಗೆ ಕನೆಕ್ಟ್ ಮಾಡಿರೋದು, ಆಮೇಲೆ ಶಿವಂದು ವಿಷ್ಣುದು ಇದನ್ನೆಲ್ಲ ತುಂಬಾ ಕನೆಕ್ಟ್ ಮಾಡಿ ಒಂದು ನೆಕ್ಸ್ಟ್ ಲೆವೆಲ್ಗೆ ಒಂದು ಸ್ಟೋರಿ ಹೇಳ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಫಿಲಮ್ ಹೋದ್ಮೇಲೆ ನಮ್ಗನ್ಸಿದ್ದೇನು ಅಂದ್ರೆ, ಫಿಲಮ್ ಅಲ್ಲಿ ಹೀರೋ ಮತ್ತೆ ಬೇರೆ ಆರ್ಟಿಸ್ಟ್ ನೆಲ್ಲ ನೋಡ್ತಿದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಾರಲ್ಲ. ಹೀರೋ ಲುಕ್ ಇರ್ಬೋದು, ಆ ಬಾಡಿ ಫಿಟ್ನೆಸ್ ಇರ್ಬೋದು, ಆಕ್ಷನ್ ಪ್ರತಿಯೊಂದು ತುಂಬಾ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಆಮೇಲೆ ಎಲ್ಲ ಆರ್ಟಿಸ್ಟ್ ಅಷ್ಟೇ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹಾಕೊಂಡಿದ್ದಾರೆ. ಜಗಪತಿ ಬಾಬು ಅವರಾಗಿರ್ಬೋದು, ನಭಾ ನಟೇಶ್, ಹೀರೋ ವಿರಾಟ್, ಮತ್ತೆ ಅನಸೂಯ, ಇನ್ನು ತುಂಬಾ ಜನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಹಾಕೊಂಡಿದ್ದಾರೆ. ಬಟ್ ಮೂವಿ ನೋಡ್ತಾ ನೋಡ್ತಾ ನಮ್ಗೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಇದು ಯಾಕೋ ಬಾಹುಬಲಿ ತರ ಒಂದ್ ಚೂರ್ ಅನ್ನಿಸ್ತಾ ಇದೆಯಲ್ಲ ಸೀನ್ಸ್ ಎಲ್ಲ ನೋಡ್ತಾ ಇದ್ರೆ. ಬಟ್ ನಾವು ಹಂಗೆ ಅನ್ಕೊಂಡಲ್ವ ಹೋಗೋದು ಬಾಹುಬಲಿ ರೇಂಜ್ಗೆ ಇರುತ್ತೆ ಅಂತ. ಬಟ್ ಅದೇ ತರ ಅನ್ಸ್ಬೋದು ಅಂತ ಫಿಲಮ್ ನೋಡ್ತಾ ಇದ್ದ ಸ್ಟಾರ್ಟಿಂಗ್ ಅನ್ಸುತ್ತೆ, ಇದು ಯಾಕೋ ಬಾಹುಬಲಿ ಸೀನ್ ತರಾನೇ ಇದೆಯಲ್ವಾ ಅಂತ. ಆಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಹೀರೋ ಇಂಟ್ರೊಡಕ್ಷನ್ ಅಲ್ಲಿ ಒಂದ್ ಸೀನ್ ಬರುತ್ತೆ. ಬಾಹುಬಲಿಯಲ್ಲಿ ಪ್ರಭಾಸ್ಗೆ ಪಟ್ಟಾಭಿಷೇಕ ಮಾಡ್ಬೇಕಾದ್ರೆ ಒಂದ್ ಸೀನ್ ಬರುತ್ತೆ. ಅದರಲ್ಲಿ ಡ್ಯಾನ್ಸರ್ಸ್ ಎಲ್ಲ ಬಂದಿರ್ತಾರೆ, ಜನ ಎಲ್ಲ ಸೇರಿರ್ತಾರೆ. ಅದೇ ತರ ಒಂದು ಸೇಮ್ ಎಕ್ಸಾಕ್ಟ್ ಟಗ್ರು ಡ್ಯಾನ್ಸ್ ತರ ಒಂದು ಸೇಮ್ ಅದೇ ತರ ಕಾನ್ಸೆಪ್ಟ್ ಕನೆಕ್ಟ್ ಆಗ್ತಾ ಇದೆಯಲ್ವಾ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸುತ್ತೆ. ಆಮೇಲೆ ಹಂಗೆ ಮುಂದಕ್ಕೆ ಹೋಗ್ತಾ ಚೇಂಜ್ ಆಗ್ಬೋದು ಅಂತ ಹಂಗೆ ನೋಡ್ತಾ ನೋಡ್ತಾ ಏನಾಗುತ್ತೆ ಅಂದ್ರೆ, ಆ ಫಾಲ್ಸ್ ಇರ್ಬೋದು, ಆಮೇಲೆ ಸಾಂಗ್ಸ್ ಪ್ರತಿ ಒಂದನು ಎಕ್ಸಾಕ್ಟ್ ಬಾಹುಬಲಿ ತರಾನೇ ಅದೇ ಸೀನ್ಸ್ ನ ಕಟ್ ಅಂಡ್ ಪೇಸ್ಟ್ ಮಾಡಿರೋ ತರ ಇವ್ರು ಏನ್ ಮಾಡಿದಾರೆ ಅಂದ್ರೆ, ಒಳ್ಳೆ ವಿ ಎಫ್ ಎಕ್ಸ್ ಟೀಮ್ ನ ಹುಡುಕಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಬಾಹುಬಲಿ ತರ ನೆಕ್ಸ್ಟ್ ಲೆವೆಲ್ಗೆ ನಮ್ಗೊಂದು ಗ್ರಾಫಿಕ್ಸ್ ಬೇಕು, ಆ ರೇಂಜ್ಗೆ ನಾವು ಸೆಟ್ ನ ತೋರಿಸ್ಬೇಕು ಅಂತ ವಿ ಎಫ್ ಎಕ್ಸ್ ಟೀಮ್ ಅವ್ರಿಗೆ ಹೇಳಿರ್ತಾರೆ. ಬಟ್ ಆ ಟೀಮ್ ಅವ್ರು ಏನ್ ಮಾಡಿದ್ದಾರೆ, ಅವರು ಯಾವ ತರ ಅರ್ಥ ಮಾಡ್ಕೊಂಡಿದ್ದಾರೆ ಇದ್ರಲ್ಲಿ ಅಂದ್ರೆ, ಬಾಹುಬಲಿ ತರ ಬೇಕು ಅಂದಿದ್ನ ಇಲ್ಲ ಬಾಹುಬಲಿದೇ ಬೇಕಿರೋ ಇವ್ರಿಗೆ ಅಂದ್ಬಿಟ್ಟು ಅಲ್ಲಿರೋ ಫಾಲ್ಸ್ ಮತ್ತೆ ಅಲ್ಲಿರೋ ಸೀನರೀಸ್ ಇದನ್ನೆಲ್ಲ ಕಟ್ ಅಂಡ್ ಪೇಸ್ಟ್ ಮಾಡಿರೋ ತರಾನೇ ಇದೆ. ಆ ಹೀರೋ ಫಾಲ್ಸ್ ಹತ್ರ ಹೋಗೋದು, ಆ ಫಾಲ್ಸ್ ಬ್ಯಾಕ್ ಗ್ರೌಂಡ್ ಪ್ರತಿಯೊಂದು ನಾವು ಬಾಹುಬಲಿದಲ್ಲಿ ಆಲ್ರೆಡಿ 10 years ಬ್ಯಾಕ್ ನೋಡ್ಬಿಟ್ಟಿದ್ರಿ ಈ ಸೀನ್ಸ್ ನೆಲ್ಲ. ಮತ್ತೆ ಅದೇ ಸೀನ್ಸ್ ಅವ್ರು ಕಟ್ ಅಂಡ್ ಪೇಸ್ಟ್ ಮಾಡಿರೋ ತರ ಅನ್ಸುತ್ತೆ. ಇನ್ನು ಮೂವಿ ಸ್ಟೋರಿ ಬಗ್ಗೆ ಹೇಳಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ ಬ್ರಹ್ಮಕಮಲ ಹುಡ್ಕಕ್ ಬರೋದು, ಅದನ್ನ ಬೇರೆಯವ್ರು ಹುಡ್ಕಕ್ಕೆ ವಿಲನ್ಸ್ ಎಲ್ಲ ಹುಡುಕ್ತಾ ಇರ್ತಾರೆ, ನಮ್ ಹೀರೋಗೆ ಅದು ಸಿಗುತ್ತೆ. ಅದನ್ನೆಲ್ಲ ಚೆನ್ನಾಗಿ ಅದನ್ನೆಲ್ಲ ಚೆನ್ನಾಗಿ ಕಮಿಟ್ ಮಾಡಿದ್ದಾರೆ. ಬಟ್ ಹೋಗ್ತಾ ಹೋಗ್ತಾ ಹಾಗೆ ತುಂಬಾ ಹೋಗ್ತಾ ಹೋಗ್ತಾ ಯಾಕೋ ಲ್ಯಾಗ್ ಅನಿಸ್ತಿದೆ. ಪ್ರತಿಯೊಂದು ಸೀನು ಯಾಕೋ ಕನೆಕ್ಟ್ ಆಗ್ತಾ ಇಲ್ಲ, ಅಲ್ಗೂ ಇಲ್ಗೂ ಕನೆಕ್ಟ್ ಆಗ್ತಾ ಇಲ್ಲ ಅಂತ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಾ. ಇದ್ರಲ್ಲಿ ನಮ್ ಗರುಡರಾಮ್ ಅವ್ರದ್ದು ಎಂಟ್ರಿ ಯಾವ ತರ ಇರುತ್ತೆ ಅಂದ್ರೆ, ಗರುಡರಾಮ್ ಅವ್ರನ್ನ ಫುಲ್ ಮರ ಒಂದು ಹಿಡಿದಿಟ್ಕೊಂಡ್ಬಿಟ್ಟಿರುತ್ತೆ. ಆ ಬೇರ್ಗಿರೆಲ್ಲ ಗರುಡರಾಮ್ ಅವ್ರನ್ನ ಹಿಡಿದಿಟ್ಕೊಂಡ್ಬಿಟ್ಟಿರುತ್ತೆ. ಈ ಸೀನ್ಸ್ ನಾವೆಲ್ಲೋ ನೋಡಿದೀವಲ್ಲ ಈ ಸೀನ್ ನ ಅಂತ ಹಂಗೆ ಸ್ವಲ್ಪ ಯೋಚನೆ ಮಾಡಿದ್ರೆ, ನಮ್ಮ ಇಂಗ್ಲಿಷ್ ಆಕ್ಟರ್ ನಮ್ಮ WWF ರಾಕ್ ಇದಾರಲ್ವಾ, ರಾಕ್ ಅವ್ರದ್ದು ಒಂದು ಜಂಗಲ್ ಕ್ರೂಸ್ ಅಂತ ಒಂದು ಮೂವಿ ಬಂದಿದೆ. ಆ ಮೂವಿದಲ್ಲಿ ಎಕ್ಸಾಕ್ಟ್ ಇದೇ ತರಾನೇ ಅವರು ಆ ಮೂವಿಲಿ ಅಷ್ಟೇ ಒಂದು ಹೂವು ಹುಡುಕ್ತಾ ಇರ್ತಾರೆ. ಆ ಹೂದಿಂದ ಇವರು ಅಲ್ಲಿರೋರ್ಗೆಲ್ಲ ಬಿಡುಗಡೆ ಸಿಗುತ್ತೆ, ಆ ಮರ ಎಲ್ಲಾರನು ಬಿಟ್ಬಿಡುತ್ತೆ, ಇಲ್ಲಾಂದ್ರೆ ಮರ ಎಲ್ಲಾರನು ಹಿಡಿದಿಟ್ಕೊಂಡಿರುತ್ತೆ. ಅದೇ ತರಾನೇ ಇದೆ. ಬಟ್ ಅಲ್ಲಿಂದನ್ನೇ ಕಾಪಿ ಮಾಡಿದಾರ, ಇಲ್ಲ ಒಂದ್ 5-6 ಮೂವಿದು ಕಟ್ ಅಂಡ್ ಪೇಸ್ಟ್ ಮಾಡ್ಬಿಟ್ಟಿದಾರೆ. ಸ್ಟೋರೀಸ್ ತುಂಬಾ ಅಂದ್ರೆ ತುಂಬಾ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಹಂಗೆ ಫಿಲಂ ನೋಡ್ತಾ ಪ್ರತಿಯೊಂದ್ ಹತ್ರ ಅನ್ಸುತ್ತೆ, ಇದ್ರಲ್ಲಿ ಬರ್ತಿರೋದು ನಾವ್ ಎಲ್ಲ ನೋಡಿದೀವಲ್ಲ, ಮುಂದೆ ನಾವೆಲ್ಲ ನೋಡಿದ್ರಿ ಅಂತ ಪ್ರತಿಯೊಂದ್ ಸೀನು ಅನ್ಸುತ್ತೆ. ಆಮೇಲೆ ಇನ್ನೂ ಒಂದ್ ಸೀನ್ ಅಲ್ಲಂತೂ ಹೀರೋ ಒಂದು ಫಾಲ್ಸ್ ಹತ್ರ ಒಂದು ಮರದ ಮೇಲ್ಗಡೆ ಒಂದು ಪ್ಲೇನ್ ಕ್ರಾಶ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಬ್ರಹ್ಮ ಕಳಶ ಇರುತ್ತೆ ಅಂತ ಗೊತ್ತಾಗುತ್ತೆ. ಅದನ್ನ ಇವನು ಹೀರೋ ತಗೊಂಡ್ಬರ್ಬೇಕು ಅಂತ ಹೋಗ್ತಾನೆ. ಆ ಮರ ಮತ್ತೆ ಆ ಫಾಲ್ಸ್ ನೋಡಿದ್ರೆ, ಬಾಹುಬಲಿ ಪ್ರಭಾಸ್ ಅವ್ರು ಬೀಳ್ತಾರಲ್ಲ ಫಾಲ್ಸ್ ಮೇಲ್ಗಡೆಯಿಂದ ಬಿದ್ದಾಗ ಆ ಮರಕ್ಕೆ ಬಾಣ ಹೊಡೆದು ಸಿಕ್ಕಾಕೋತಾರಲ್ಲ, ಸೇಮ್ ಅದೇ ಫಾಲ್ಸ್ ಅದೇ ಮರನೇ ಇಟ್ಕೊಂಡು ಶೂಟ್ ಮಾಡವ್ರೆ ಇವರು, ಅದೇ ಗ್ರಾಫಿಕ್ಸ್ ಮಾಡವ್ರೆ. ಎಕ್ಸಾಕ್ಟ್ ಆ ಮರ ಫಾಲ್ಸ್ ಪ್ರತಿಯೊಂದು ಅದೇ ತರ ಐತೆ. ಅವರು ಆ ಫಾಲ್ಸ್ ಮೇಲಿಂದ ಬೀಳೋದು, ಇವರು ಫಾಲ್ಸ್ ಮೇಲಿಂದ ಬಿಡೋದು. ಆಮೇಲೆ ಗ್ರಾಫಿಕ್ಸ್ ಅಷ್ಟೇ ಓವರ್ ಅನ್ನೋ ರೇಂಜ್ಗೆ. ಇವಾಗಿನ ಟೆಕ್ನಾಲಜಿಗೆ 10 ವರ್ಷದಿಂದಾನೇ ಬಾಹುಬಲಿ ಆ ರೇಂಜ್ ಮಾಡಿದ್ರು ಅಂದ್ರೆ, ಇವಾಗಿನ ಟೆಕ್ನಾಲಜಿಗೆ ಹಾವು ಮತ್ತೆ ಮೊಸಳೆ ಇದನ್ನೆಲ್ಲ ಎಷ್ಟು ನ್ಯಾಚುರಲ್ ಆಗಿ ತೋರಿಸಬಹುದಾಗಿತ್ತು. ಇವರು ಎಷ್ಟು ಬಜೆಟ್ ಖರ್ಚು ಮಾಡಿದ್ದಾರೆ, ಎಷ್ಟೊಂದು ಖರ್ಚು ಮಾಡಿದವರು ಈ ಗ್ರಾಫಿಕ್ಸ್ ಚಿಕ್ಕ ಚಿಕ್ಕದೆಲ್ಲ ಏನಕ್ಕೆ ಇಷ್ಟೊಂದು ಕೆಟ್ಟದಾಗ ಗ್ರಾಫಿಕ್ಸ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಆ ಮೊಸಳೆ ಹಾವು ಅದನ್ನೆಲ್ಲ ಜಾಸ್ತಿ ಕನೆಕ್ಟ್ ಆಗಲ್ಲ, ಒಂದು ಒಳ್ಳೆ ಟಾಯ್ ಬರೋ ತರ ಗೊತ್ತಾಗತ್ತೆ. ಇನ್ನು ಚೆನ್ನಾಗಿ ಮಾಡ್ಬೋದಿತ್ತು. ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳೋದಾದ್ರೆ, ಸೆಕೆಂಡ್ ಹಾಫ್ ಯಾಕೋ ಜಾಸ್ತಿ ಕನೆಕ್ಟ್ ಆಗಲ್ಲ ಆಡಿಯನ್ಸ್ಗೆ. ಏನಂದ್ರೆ ಇದಕ್ಕಿದ್ದಾಗೆ ಫ್ಲಾಶ್ ಬ್ಯಾಕ್ ಓಪನ್ ಆಗ್ಬಿಡುತ್ತೆ. ಆ ಫ್ಲಾಶ್ ಬ್ಯಾಕ್ ಅಲ್ಲಿ ಆ ಬ್ರಹ್ಮಕಮಲ ಯಾವ ತರ ಕಳೆದೋಯ್ತು, ಅಲ್ಲಿಂದ ಇಲ್ಲಿಗೆ ಹೆಂಗ್ ಬಂತು,
ಅಂತ ಅದನ್ನ ತೋರಿಸ್ತಾ ಅದೊಂದ್ ಚೂರ್ ಲ್ಯಾಗ್ ಅನ್ಸುತ್ತೆ, ಯಾಕಪ್ಪ ಇದನ್ನ ಇಷ್ಟೊಂದು ಲ್ಯಾಗ್ ಮಾಡಿದ್ರು ಅಂತ. ಇನ್ನೇನು ಫಿಲಮ್ ಆಲ್ಮೋಸ್ಟ್ 3 ಅವರ್ ಇದೆ ಫಿಲಮ್, ಇನ್ನೇನು ಕ್ಲೈಮ್ಯಾಕ್ಸ್ ಬಂದ್ಬಿಡ್ತಲ್ಲ, ಇನ್ನೊಂದು 10 ನಿಮಿಷದಲ್ಲಿ ಫಿಲಮ್ ಮುಗಿದೋಗ್ಬೇಕು ಅಂತ ನಾವೆಲ್ಲ ಯೋಚನೆ ಮಾಡ್ತಾರೆ. ಇದು ಫ್ಲಾಶ್ ಬ್ಯಾಕ್ ಮುಗ್ದಿರಲ್ಲ, ಅದನ್ನೇ ಹೇಳ್ತಾ ಇದಾರೆ. ಇನ್ನು ಫಿಲಮ್ ಮುಗ್ದೋಗುತ್ತೆ, ಪಾರ್ಟ್ 2 ಬರುತ್ತಾ, ಇದನ್ನ ಯಾಕೆ ಇನ್ನು ತೋರಿಸ್ತಾನೆ ಇಲ್ಲ, ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಕಾದ್ರೆ ಇನ್ನೊಂದು 10 ನಿಮಿಷ ಇದೆ ಕ್ಲೈಮ್ಯಾಕ್ಸ್ ನಂಗೆ ಟಕ್ಕಂತ ಅಲ್ಲಿ ಫ್ಲಾಶ್ ಬ್ಯಾಕ್ ಕಟ್ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಹೀರೋ ಇಲ್ಲಿ ಫ್ಲಾಶ್ ಬ್ಯಾಕ್ ಇಂದ ಇಲ್ಲಿ ಬಂದ್ಬಿಡ್ತಾನೆ, ಇಲ್ಲಿ ಮತ್ತೊಂದು ಫೈಟ್ ನಡೆಯುತ್ತೆ, ಮತ್ತೆ ಅದನ್ನ ಸೇವ್ ಮಾಡ್ತಾನೆ. ಇದನ್ನೆಲ್ಲ ತುಂಬಾ ಯಾಕೋ ಅಷ್ಟು ಮ್ಯಾಚ್ ಆಗಲ್ಲ ಸೀನ್ಸ್, ಎಲ್ಲೋ ತುಂಬಾ ಮಿಸ್ ಹೊಡಿಯುತ್ತೆ ಅನ್ಸುತ್ತೆ. ಸ್ವಲ್ಪ ಸ್ಟೋರಿ ಸ್ವಲ್ಪ ತುಂಬಾ ಲ್ಯಾಗ್ ಇದೆ. ಈ ರೇಂಜ್ಗೆ ಲ್ಯಾಗ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಆಮೇಲೆ ಗ್ರಾಫಿಕ್ಸ್ ಇನ್ನು ತುಂಬಾ ಚೆನ್ನಾಗಿ ಮಾಡ್ಬೋದಿತ್ತು. ಬಟ್ ಓಕೆ, ಓವರ್ ಆಲ್ ಮೂವಿ ತಗೊಂಡ್ರೆ ನನ್ನ ರೇಟಿಂಗ್ಸ್ 5 ರೇಟಿಂಗ್ಸ್ಗೆ 3.5 ಇಲ್ಲ 3 ಕೊಡ್ಬೋದು. ಅದಕ್ಕೆ ಮ್ಯಾಕ್ಸಿಮಮ್ ಅಂತೂ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಲ್ಲ, ಅಟ್ಲೀಸ್ಟ್ ನಾವು 100% ಎಕ್ಸ್ಪೆಕ್ಟ್ ಮಾಡಿದೀವಿ ಅಂದ್ರೆ ಅಟ್ಲೀಸ್ಟ್ 20-30% ಆದ್ರೂ ರೀಚ್ ಆದ್ರೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೋದು. ಇವ್ರು ಅದನ್ನ 20-30% ರೀಚ್ ಮಾಡಿಲ್ವಲ್ಲ. ಫಿಲಮ್ ನೋಡ್ತಾ ಇದ್ರೆ ಅನ್ಸುತ್ತೆ, ಟ್ರೈಲರ್ ನೋಡಿ ನಾವು ಎಕ್ಸ್ಪೆಕ್ಟ್ ಮಾಡಿ ಫಿಲಮ್ ಬಂದಿದ್ದು. ಫಿಲಮ್ ನೋಡ್ತಾ ಇದ್ರೆ ಟ್ರೈಲರೇ ಚೆನ್ನಾಗಿತ್ತು, ಫಿಲಮ್ ಕಂಪೇರ್ ಮಾಡಿದ್ರೆ ಟ್ರೈಲರೇ ತುಂಬಾ ಚೆನ್ನಾಗಿ ಕಟ್ ಮಾಡಿದ್ರೆ, ಫಿಲಮ್ ಯಾಕೆ ಈ ತರ ಬೋರ್ ಹೊಡಿಸಿದ್ದಾರೆ ಅನ್ಸುತ್ತೆ. ಬಟ್ ಇನ್ನೂ ಏನೋ ಚೆನ್ನಾಗಿ ಹೇಳ್ಬೋದಿತ್ತು, ಡೈರೆಕ್ಟ್ರು ಚೆನ್ನಾಗಿ ಟ್ರೈ ಮಾಡಬಹುದಿತ್ತು, ಇನ್ನು ಸ್ಟೋರಿನ ಟ್ರೈ ಮಾಡಬಹುದಿತ್ತು, ಗ್ರಾಫಿಕ್ಸ್ ಟೀಮು ಇನ್ನೂ ಸ್ವಲ್ಪ ಎಫೆಕ್ಟ್ ಹಾಕಿ ಚೆನ್ನಾಗಿ ಟ್ರೈ ಮಾಡಬಹುದಿತ್ತು. ಬಟ್ ಪ್ರೊಡ್ಯೂಸರ್ ವಿಷಯ ಹೇಳೋದಾದ್ರೆ, ಪ್ರೊಡ್ಯೂಸರ್ ತುಂಬಾ ಚೆನ್ನಾಗಿ ಖರ್ಚು ಮಾಡಿದ್ದಾರೆ, ಪ್ರತಿಯೊಂದು ದೊಡ್ಡ ದೊಡ್ಡ ಆರ್ಟಿಸ್ಟ್ ಹಾಕೊಂಡು ಖರ್ಚು ಮಾಡಿದ್ದಾರೆ. ಅವ್ರು ಪ್ರತಿಯೊಂದು ಸೆಟ್ ತುಂಬಾ ಚೆನ್ನಾಗಿ ತೋರಿಸ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಬಟ್ ಎಲ್ಲೋ ಅದ್ರಲ್ಲಿ ಫೇಲ್ ಆದ್ರು ಅಂತ ಅನ್ಸುತ್ತೆ, ಇಡೀ ಟೆಕ್ನಿಷಿಯನ್ಸ್ ಅದನ್ನೆಲ್ಲ ನೋಡ್ತಾ ಇದ್ರೆ. ಓವರ್ ಆಲ್ ಮೂವಿ ಬಗ್ಗೆ ಮಾತಾಡೋದಾದ್ರೆ, ಇದನ್ನ ಥಿಯೇಟರ್ ಅಲ್ಲೇ ಹೋಗಿ ನೋಡ್ಬೇಕು, ಟಿವಿಲಾಗ್ಲಿ ಇಲ್ಲ ಮೊಬೈಲ್ ಆಗ್ಲಿ ನೋಡಿದ್ರೆ ಅಷ್ಟು ಮಜಾ ಬರಲ್ಲ. ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಈ ವಿಜುವಲ್ ಎಫೆಕ್ಟ್ಸ್ ಮತ್ತೆ ಆ ಫಾಲ್ಸ್ ಇದನ್ನೆಲ್ಲ ನೋಡಕ್ ಒಂದ್ಸರಿ ಆದ್ರೂ ಥಿಯೇಟರ್ ಹೋಗಿ ವಿಸಿಟ್ ಮಾಡಿ ಈ ಫಿಲಮ್ ನೋಡ್ಬೇಕು. ಇನ್ನು ಯಾರ್ಯಾರು ಈ ಮೂವಿನ ನೋಡಿಲ್ಲ, ನಿಯರೆಸ್ಟ್ ಥಿಯೇಟರ್ಗೆ ಹೋಗಿ ಈ ಮೂವಿನ ನೋಡಿ. ಒಳ್ಳೆ ವಿಜುವಲ್ ಎಫೆಕ್ಟ್ ನಮ್ಗೆ ಅಟ್ಲೀಸ್ಟ್ ಒನ್ ಟೈಮ್ ವಾಚಬಲ್ ಅಂತ ಆ ರೇಂಜ್ ಅಂತೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ತುಂಬಾ ಅಂದ್ರೆ ತುಂಬಾ ಡಿಸಪಾಯಿಂಟ್ ಅಂತೂ ಮಾಡಲ್ಲ, ಒನ್ ಟೈಮ್ ವಾಚಬಲ್ ಅಂತ ಹೇಳ್ಬೋದು. ಇನ್ನು ಇದೇ ತರ ಇನ್ನಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಮತ್ತೆ ಮೂವಿ ಅಪ್ಡೇಟ್ಸ್ಗೋಸ್ಕರ ನಮ್ಮ ಕನ್ನಡ ಸಿನಿಮಾ ಲೈನ್ಸ್ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.